ಇದು ತೆರಿಗೆ ಭಯೋತ್ಪಾದನೆ ಅಂದ್ರೆ ಇನ್ನೇನು ಅಧ್ಯಕ್ಷರೇ? ನಮಗೆ ಬರುವಂತ ಬಂಡವಾಳ, ನಮಗೆ ಬರಬೇಕಾಗಿರುವಂತ ಇನ್ವೆಸ್ಟ್ಮೆಂಟ್ಸ್ ಕೇಂದ್ರ ಸರ್ಕಾರಕ್ಕೆ ಸಬ್ಸಿಡಿಗೆ ಇನ್ಸೆಂಟಿವ್ಸ್ಗೆ ಹೋದ್ರೆ ಇಲ್ಲ, ನೀವು ಬರೇ ಗುಜರಾತಿಗೆ ಹೋಗ್ಬೇಕು, ಮಹಾರಾಷ್ಟ್ರಗೆ ಹೋಗ್ಬೇಕು, ಉತ್ತರ ಪ್ರದೇಶಿಗೆ ಹೋಗ್ಬೇಕು, ಅಸ್ಸಾಮಿಗೆ ಹೋಗ್ಬೇಕು ಅಂದ್ರೆ ಅದು ಭಯೋತ್ಪಾದನೆ ಅಲ್ವಾ ಅಧ್ಯಕ್ಷರೇ? ಈಗ IT ಇನ್ಕಮ್ ಟ್ಯಾಕ್ಸ್ ನಲ್ಲಿ ನಾವು ನಂಬರ್ 1 ಇದೀವಿ, ಫಾರಿನ್ ಏನು ಇನ್ವೆಸ್ಟ್ಮೆಂಟ್ಸ್ ನಲ್ಲಿ ನಂಬರ್ 1 ಇದೀವಿ, IT ಎಕ್ಸ್ಪೋರ್ಟ್ಸ್ ಅಲ್ಲಿ ಅಧ್ಯಕ್ಷರೇ ದಿಸ್ ಇಯರ್ ಐ ವಿಲ್ ಕ್ರಾಸ್ 5.5 lakh crores. ₹1 ನಮಗೆ ಬರೋದಿಲ್ಲ. ಆಸ್ತಿ ತೆರಿಗೆನಲ್ಲಿ ನಂಬರ್ 1 ಇದೀವಿ. ನಾವು ಏನಾದ್ರೂ ಹೆಚ್ಚು ಕೇಳಿದ್ರೆ ತಪ್ಪೇನಿದೆ? ನಾವೇನು ಎಲ್ಲಾನು ಕೇಳ್ತಾ ಇಲ್ಲಲ್ಲ, ಅದಕ್ಕೆ ನಾವು ತೆರಿಗೆ ಭಯೋತ್ಪಾದನೆ ಅಂತ ಹಾಕಿದೀವಿ. ಏನ್ ಕನ್ನಡಿಗರ ಪಾಲ್ ಕೇಳೋದು ತಪ್ಪಾಯ್ತಾ? ಅವರಿಗೆ ನಿಜವಾಗ್ಲೂ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ಏನಾದ್ರೂ ಕಾಳಜಿ ಇದ್ರೆ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಅಲ್ಲಿ ಹೋಗಿ ಡೆಲ್ಲಿನಲ್ಲಿ ಇಷ್ಟೆಲ್ಲ ಹೇಳ್ತಾರಲ್ಲ, ಮೋದಿ ಅವ್ರು ಗುಣಗಾನ ಹಾಡ್ತಾರಲ್ಲ, ಸರ್ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಜನರಿಗೆ ಅನ್ಯಾಯ ಆಗ್ತಾ ಇದೆ, ನೀವು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಹೋದ್ ಬಾರಿ ಇಡೀ ಕ್ಯಾಬಿನೆಟ್ ಎಲ್ಲ MLAಗಳು ಡೆಲ್ಲಿಗೆ ಹೋಗ್ಬೇಕಾಗಿತ್ತು ಅಧ್ಯಕ್ಷರೇ. ಪ್ರತಿಭಟನೆ ಇತಿಹಾಸದಲ್ಲಿ ಮೊದಲನೇ ಬಾರಿ ಆಲ್ MLAs ಪ್ರೊಟೆಸ್ಟೆಡ್ ಇನ್ ಫ್ರಂಟ್ ಆಫ್ ಡೆಲ್ಲಿ. ಏನಕ್ಕೆ ಅಧ್ಯಕ್ಷರೇ? ನಮ್ಗೆ ಪಾಲ್ ಬರಬೇಕಾಗಿತ್ತು NDRF ನಲ್ಲಿ, SDRF ನಲ್ಲಿ. ಸಂವಿಧಾನಿಕ ಹಕ್ಕದು ಕೊಟ್ಟಿಲ್ಲ. ವಿ ವೆಂಟ್ ಟು ಸುಪ್ರೀಂ ಕೋರ್ಟ್ ಆನ್ ದಟ್ ಟೆರರಿಸಂ. ಅವಾಗ ನಮ್ಗೆ ಸಿಕ್ತ, ಅದನ್ನು ದುಡ್ಡಿನ ಬಂದಿಲ್ಲ ಅಧ್ಯಕ್ಷರೇ. ಇದಕ್ಕೆ ತೆರಿಗೆ ಭಯೋತ್ಪಾದನೆ ಅಂದಿಲ್ಲ ಅಂದ್ರೆ ಇನ್ನೇನ್ ಹೇಳ್ಬೇಕು ಅಧ್ಯಕ್ಷರೇ? ಸೊ ದಯವಿಟ್ಟು ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಈ ಬಿಲ್ ಏನಿದೆ VB ಗ್ರಾಮ್ಜಿ ಚರ್ಚೆ ಮಾಡ್ಲಿ. ಕಾರ್ಮಿಕರ ವಿರುದ್ಧ ಇದೆ, ಪಂಚಾಯತ್ ವಿಕೇಂದ್ರೀಕರಣ ವಿರುದ್ಧ ಇದೆ, ಸಂವಿಧಾನದ ವಿರುದ್ಧ ಇದೆ, ಕರ್ನಾಟಕದ ಪ್ರಗತಿಗೆ ವಿರುದ್ಧವಾಗಿದೆ. ಅವರು ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಚರ್ಚೆಗೆ ಬರ್ಬೇಕು ಹೊರತು ಹಿಂಗೆ ಅವರು ಕೇಶವ್ ಕೃಪಾಗೆ ಮತ್ತೆ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಮನವೊಲಿಸಲಿಕ್ಕೆ ಹಿಂಗೆ ಕನ್ನಡಿಗರಿಗೆ ಅನ್ಯಾಯ ಮಾಡಬಾರ್ದು ಇವರು. ಅಧ್ಯಕ್ಷರೇ, ಏನಿಲ್ಲ, ಈಗ ಪದೇ ಪದೇ ನಮಗೂ ವಿರೋಧ ಪಕ್ಷ ಅವರು BJP ಅವರಿಗೂ ನಡೀತಾ ಇರತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆನಲ್ಲಿ ನಮಗಾಗ್ತಿರ್ತಕ್ಕಂಥ ಅನ್ಯಾಯವನ್ನು ನಾವೇನು ಕಾನೂನಾತ್ಮಕವಾಗಿ ಅಂಕಿ ಸಂಖ್ಯೆಗಳ ಮುಖಾಂತರ ಅವರನ್ನ ನಾವು ಕೇಂದ್ರ ಸರ್ಕಾರವನ್ನು, ನಮಗಿರದೇ ಇದೊಂದು ಸದನ, ಈ ಸದನದ ಬಿಟ್ಟು ಇನ್ನೆಲ್ಲೂ ನಾವು ಅವರನ್ನು ಒತ್ತಾಯಿಸಕ್ಕಾಗೋದಿಲ್ಲ. ನಾವು ಒತ್ತಾಯಿಸಿದಾಗೆಲ್ಲ ಅವರು ಬೇರೆ ಬೇರೆ ಕೆಲಸಕ್ಕೆ ಬಾರದಂತ ವಿಚಾರಗಳನ್ನೆಲ್ಲ ತಗೊಬಂದು ಇಲ್ಲಿ ನಮ್ಮನ್ನ ವಿಚಾರನ ಏನೋ ನಾವು ಕೇಂದ್ರ ಸರ್ಕಾರದ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಇದು ನಿಜವಾಗಲೂ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆನಲ್ಲಿ ಸರಿ ಇಲ್ಲ. ಈಗ ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳುವಂತ ಆ BJP ನಮ್ಮ ಶಾಸಕ ಮಿತ್ರರು ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರ್ತಕ್ಕಂಥ ಕಾನೂನಾತ್ಮಕವಾದಂತ ಹಣ ಏನು 15ನೇ ಹಣಕಾಸು ಆಯೋಗವನ್ನ ರಚನೆ ಮಾಡಿದ್ದೆ. ಯಾಕೆ ಹಣಕಾಸು ಆಯೋಗವನ್ನ ರಚನೆ ಮಾಡಿದಾಗ ನಿಜವಾಗ್ಲೂ ಕೇಂದ್ರ ಸರ್ಕಾರ ಒಂದು ದಿಟ್ಟ ನಿಲುವು ತಗೊಂಡಿದೆ. ಯಾವ ರಾಜ್ಯಕ್ಕೆ ಹಣಕಾಸಿನಲ್ಲಿ ಅನ್ಯಾಯ ಆಗುತ್ತೆ, ಕೊರತೆ ಉಂಟಾಗುತ್ತೆ ಮತ್ತು ಕಾನೂನಾತ್ಮಕವಾದ ತೊಡಕಾಗುತ್ತೆ ಅಂತ ಸಂದರ್ಭದಲ್ಲಿ ಆ ಅದನ್ನ ಬಗೆಹರಿಸ್ತಕ್ಕಂಥ ನಿಟ್ಟಿನಿಂದ ಆ ಬಾಡಿ ಇಸ್ ಅನ್ ಅಟಾನಮಸ್ ಬಾಡಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದನ್ನ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರಿ ಪ್ರಧಾನಮಂತ್ರಿಗೂ ಇಲ್ಲ. ಅಂಥ ಒಂದು ಹಣಕಾಸು ಆಯೋಗವನ್ನು ರಚನೆ ಮಾಡಿ ಇವತ್ತು ಈ ರಾಜ್ಯಗಳಿಗೆ ನ್ಯಾಯವನ್ನ ಹಣಕಾಸಿನಲ್ಲಿ ದೊರಕಿಸಿಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಣಕಾಸು ಆಯೋಗವನ್ನು ರಚನೆ ಮಾಡಿ, ಆ ಹಣಕಾಸು ಆಯೋಗ ಇಂಥ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಈ ರಾಜ್ಯಕ್ಕೆ ನೀವು ಕೇಂದ್ರದ ನೆರವನ್ನ ಕೊಡಬೇಕು ಅಂತಕ್ಕಂಥ ನಿರ್ಣಯ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು ಕೂಡ ಇವತ್ತಿನವರೆಗೆ ನಮಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ. ಇದರ ಬಗ್ಗೆ ಸುದೀರ್ಘವಾದ ಚರ್ಚೆ ರಾಜ್ಯಪಾಲರ ಭಾಷಣದಲ್ಲಿ 1,25,000 ಕೋಟಿ ಹಣ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಎಲ್ಲ ಮೂಲಗಳಿಂದ ಬರಬೇಕು ಅಂತಕ್ಕಂಥ ಒಂದು ವಾದವನ್ನು ನಾವೇನು ಮಂಡನೆ ಮಾಡಿದೀವಿ. ಇದನ್ನ ಅವರಿಗೆ ಆತ್ಮಸಾಕ್ಷಿ ಇದ್ರೆ, ಇಲ್ಲ ಇದರಲ್ಲಿ ಪ್ರಿಂಟ್ ಮಾಡಿರ್ತಕ್ಕಂಥದ್ದು ಸುಳ್ಳು, 1,25,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿಲ್ಲ ಅಂತಕ್ಕಂಥದ್ದನ್ನು ಸಮರ್ಥನೆ ಮಾಡಲಿ, ನಾನು ಅವ್ರಿಗೆ ಬೇಕಾದ್ರೆ ಒಪ್ಕೋತೀನಿ. ಅದನ್ನ ಬಿಟ್ಟು ಕೇಂದ್ರ ಸರ್ಕಾರ ಏನೂ ಇದಿಲ್ಲ, ನಮ್ಮದೇ ಎಲ್ಲ ಸರಿ ಅಂತೇಳಿ ನಾವೇನಾರ ಮಾತಾಡಕ್ ಹೋದ್ರೆ ಬಬ್ಬ ಎಬ್ಬರಿಸಿ ಅದನ್ನ ಕೇಳ್ದಂಗ್ ಮಾಡೋದು, ಒಂದು ವಿಚಾರನು ಕೇಳ್ದಂಗ್ ಮಾಡೋದು, ಕೇಳ್ದಂಗ್ ಮಾಡಿ ಇದು ಮಾಡಿ ಸರಿ ವಾಗ್ಬಿಟ್ಟು ಈ ಸದನ ಇವತ್ತು ಕರೆದದ್ದು ಯಾಕೆ? ಕರೆದದ್ದಂತ ಸದನನ ಯಾವ ರೀತಿ ಇದನ್ನ ಇದು ಮಾಡ್ತಾ ಇದ್ದಾರೆ? ವಾಕೌಟ್ ಬರೀ ಚರ್ಚೆ. ಇವತ್ತಿನವರೆಗೂ ಈ ಪುಸ್ತಕ ತಗೊಳ್ಳೇ ಇಲ್ಲ ಅವರು ಪುಣ್ಯಾತ್ಮರು. ಈ ಪುಸ್ತಕ ಕೊಟ್ಟಿದೀವಲ್ಲ,
ಇದು ಸರಿಯೋ